ಹಾಯ್ ಹಲೋ ರೈತ ಬಾಂಧವರೇ, ವೆಲ್ಕಮ್ ಟು ಎಸ್ ಕೆ ಟೆಕ್ ಇನ್ ಕನ್ನಡ ಚಾನಲ್ಗೆ. ಏನಪ್ಪ ಇವತ್ತು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಕೃಷಿ ಭಾಗ್ಯ ಯೋಜನೆ ಅಂತ 90% ಸಬ್ಸಿಡಿ ಇದೆ ರೈತರಿಗೆ. ಪಂಪ್ಸೆಟ್ ಆಗಲಿ, ಕೃಷಿ ಹೊಂಡಕ್ಕಾಗಲಿ, ಏನೇನು ದಾಖಲೆ ಬೇಕು ಇವಕ್ಕೆಲ್ಲ ಅಂತ ನಾನು ಇವಾಗ ತಿಳಿಸಿಕೊಡ್ತೇನೆ. ಏನಿದು ಯೋಜನೆ, ಇದರಲ್ಲಿಂದ ಲಾಭಗಳೇನು, ಕೃಷಿ ಹೊಂಡಕ್ಕೆ ಬೇಕಾಗಿರೋ ದಾಖಲಾತಿಗಳೇನು, ನಿಮಗೆ ಎಷ್ಟು ಸಬ್ಸಿಡಿ ಸಿಗುತ್ತಾ, ಮತ್ತು ಅರ್ಜಿ ಸಲ್ಲಿಸಲು ಅರ್ಹತೆಗಳೇನು ಇರಬೇಕು, ಜಮೀನು ಎಷ್ಟಿರಬೇಕು, ಎಷ್ಟು ಎಕರೆ ಇರಬೇಕು, ಮತ್ತು ಬೇಕಾಗಿರುವ ದಾಖಲಾತಿಗಳೇನು, ಮತ್ತು ಅರ್ಜಿ ಸಲ್ಲಿಸಲು ಎಲ್ಲಿ ಹೋಗಬೇಕು ಎಲ್ಲ ಈ ವಿಡಿಯೋ ಮೂಲಕ ನಾನು ತಿಳಿಸಿಕೊಡುತ್ತೇನೆ. ಮತ್ತು ನಿಮ್ಮ ಕೃಷಿ ಹೊಂಡಕ್ಕೆ ತೆಗೆಯಲು ಎಷ್ಟು ಜಾಗ ಇರಬೇಕು, ಇವಾಗ ಒಂದೊಂದಾಗಿ ನಾನು ಇವಾಗ ತಿಳಿಸಿಕೊಡ್ತಾ ಹೋಗ್ತೇನೆ. ಏನಿದು ಯೋಜನೆ, ಇದರ ಲಾಭಗಳೇನು ಅಂದರೆ ಒಂದು ವಾಕ್ಯದಲ್ಲಿ ಹೇಳುವುದಾದರೆ, ಮಳೆ ನೀರನ್ನು ಹಿಡಿದಿಟ್ಟು ಬೇಕಾದಾಗ ಬಳಕೆ ಮಾಡುವುದು. ಅಂದರೆ ಈಗ ನಾವು ಮಳೆ ನೀರನ್ನು ಕೃಷಿ ಹೊಡೆದು ಸಂಗ್ರಹಣೆ ಮಾಡಿಟ್ಟುಕೊಂಡು ಬೇಕಾದಾಗ ಬೆಳೆಗಳಿಗೆ ಬಳಸುವುದು ಇದರ ಯೋಜನೆ ಆಗಿರುತ್ತದೆ. ಮತ್ತು ನಿಮಗೆ ಸಬ್ಸಿಡಿ ಸಿಗಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂತಂದರೆ, ಯಾರೆಲ್ಲ ರೈತರಿಗೆ ಸಿಗುತ್ತದೆ ಅಂತ ನಾನು ಇವಾಗ ತಿಳಿಸಿಕೊಡ್ತೇನೆ. ನಿಮಗೆ ಎಷ್ಟು ಸಬ್ಸಿಡಿ ಸಿಗುತ್ತಪ್ಪ ಅಂತಂದ್ರೆ, ಇಲ್ಲಿ SC/STಗೆ ಬೇರೆ ಬರುತ್ತಾ ಮತ್ತು ಜನರಲ್ದವ್ರಿಗೆ ಬೇರೆ ಬರುತ್ತಾ. ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಸರ್ಕಾರವು ಜಾತಿವಾರು ಮತ್ತು ಕೆಟಗರಿ ಆಧಾರದ ಮೇಲೆ ಸಹಾಯಧನ ನಿಗದಿಪಡಿಸಿದೆ. ಅಂದರೆ ಜನರಲ್ದವ್ರಿಗೆ ಬೇರೆ, SC/ST ಬೇರೆ ಅಂತ ಹೇಳಿದ್ದೀನಲ್ಲ ಆಗಲೇ, ಹಾಗೆ ಇಲ್ಲಿ ನಿಗದಿಪಡಿಸಿದ್ದಾರೆ. ಈಗ ಏನಪ್ಪ ಜನರಲ್ದವ್ರಿಗೆ ಎಷ್ಟು, SC/STದವ್ರಿಗೆ ಎಷ್ಟಪ್ಪ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸೌಲಭ್ಯಗಳು ಏನಂತನೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೃಷಿ ಹೊಂಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸಾಮಾನ್ಯ ಜನರಲ್ದವ್ರಿಗೆ ಎಷ್ಟಿದಪ್ಪ ಅಂದರೆ 80% ಸಬ್ಸಿಡಿ ಇದೆ ಜನರಲ್ದವ್ರಿಗೆ. ಇಲ್ಲಿ SC/STಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದ್ರೆ 90% ಸಬ್ಸಿಡಿ ಇದೆ SC/STದವ್ರಿಗೆ. ಮತ್ತು ಅರ್ಜಿ ಸಲ್ಲಿಸಲು ಅರ್ಹತೆಗಳೇನು ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, ಅರ್ಜಿ ಸಲ್ಲಿಸಲು ಅರ್ಹತೆಗಳೇನಪ್ಪ ಅಂತಂದ್ರೆ, ರೈತನು ಕನಿಷ್ಠ 1 ಎಕರೆ ಜಮೀನನ್ನು ಹೊಂದಿರಬೇಕು. ಕನಿಷ್ಠ ರೈತನು 1 ಎಕರೆ ಜಮೀನನ್ನು ಹೊಂದಿರಬೇಕು. ಮತ್ತು ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ರಾಜ್ಯದ ಬರಪೀಡಿತ 24 ಜಿಲ್ಲೆಗಳ 106 ತಾಲೂಕುಗಳ ರೈತರಿಗೆ ಆದ್ಯತೆ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಕೆಳಗಡೆ FID, ರೈತನು ಕಂಪಲ್ಸರಿ FID ಹೊಂದಿರಬೇಕು ಕೃಷಿ ಹೊಂಡ ಓಡಿಸ್ಬೇಕಾದ್ರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಇದು ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಕಳೆದ 3 ವರ್ಷಗಳ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಳೆದ 3 ವರ್ಷಗಳಲ್ಲಿ ಪಂಪ್ಸೆಟ್ ಅಥವಾ ಹನಿ ನೀರಾವರಿ ಸಬ್ಸಿಡಿ ಪಡೆದಿರಬಾರದು. ಕಳೆದ 3 ವರ್ಷದಿಂದ ಪಂಪ್ಸೆಟ್ ಆಗಲಿ ಅಥವಾ ಹನಿ ನೀರಾವರಿ ಸಬ್ಸಿಡಿ ಪಡೆದಿರಬಾರದು. ರೈತನು ಪಡೆದಿಲ್ಲಪ್ಪ ಅಂತಂದ್ರೆ ಇದಕ್ಕೆ ಅರ್ಹತೆ ಇರ್ತಾರೆ, ಇಲ್ಲಾಂದ್ರೆ ಅರ್ಹತೆ ಇರಲ್ರಿ. ಮತ್ತು ರೈತನು ಅರ್ಹತೆ ಇದ್ದನಪ್ಪ ಅಂತಂದರೆ ಯಾವೆಲ್ಲ ದಾಖಲಾತಿ ಬೇಕಾಗುತ್ತವಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬೇಕಾದ ದಾಖಲಾತಿಗಳು ಅಂತ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, RTC ಅಂದ್ರೆ ಪಾಣಿ. ಫಸ್ಟ್ ಒನ್ ಪಾಣಿ, ಆಮೇಲೆ ರೈತರ ಆಧಾರ್ ಕಾರ್ಡು ಸೆಕೆಂಡ್ ಒನ್, ಥರ್ಡ್ ಒನ್ ಬ್ಯಾಂಕ್ ಪಾಸ್ಬುಕ್. ಮತ್ತು SC/ST ಇದ್ರಪ್ಪ ಅಂತಂದರೆ ಕಂಪಲ್ಸರಿ ಬೇಕಾಗುತ್ತದೆ, ಕಾಸ್ಟ್ ಇನ್ಕಮ್ ಕಂಪಲ್ಸರಿ ಬೇಕೇ ಬೇಕು. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ರೀ. ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದಿತ್ತಂದ್ರೆ ಆಯಿತು. ಆಮೇಲೆ ಒಂದು ಅರ್ಜಿ ಫಾರ್ಮ್ ಅಂತ ಇರುತ್ತೆ, ಆ ಅರ್ಜಿ ಫಾರ್ಮ್ ಫಿಲ್ ಮಾಡಬೇಕು. ಇಲ್ಲಿ ಕೊಟ್ಟಿಲ್ಲ. ಈ 5 ದಾಖಲಾತಿಗಳು ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಅರ್ಜಿ ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದ್ರೆ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ. ಇಲ್ಲಿ ಕೆಳಗಡೆ ಅವರೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ. ಈ ಯೋಜನೆಗೆ ಆನ್ಲೈನ್ ಅರ್ಜಿಗಿಂತ ಹೆಚ್ಚಾಗಿ ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಅಂದರೆ RSK ಆಫೀಸ್ಗೆ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ನೇರವಾಗಿ ಅರ್ಜಿ ಸಲ್ಲಿಸಬೇಕಾಗುವುದು ಉತ್ತಮ. ಅಂದರೆ ನಿಮ್ಮ ನಿಯರೆಸ್ಟ್ ಈಗ RSK ಆಫೀಸ್ ಆಗಲಿ ಮತ್ತು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅರ್ಜಿ ಸಲ್ಲಿಸುವುದು ಉತ್ತಮ ಅಂತ ಕೊಟ್ಟಿದ್ದಾರೆ. ಮತ್ತು ಕೃಷಿ ಹೊಂಡ ತೆಗೆಯಲು ಎಷ್ಟು ಜಾಗ ಬೇಕು ಅಂತಂದರೆ, ಕನಿಷ್ಠ 10x10 ಮೀಟರ್ನಿಂದ ಹಿಡಿದು ರೈತರ ಜಮೀನಿನ ಲಭ್ಯತೆಗೆ ಅನುಗುಣವಾಗಿ ದೊಡ್ಡ ಅಳತೆಯ ಹೊಂಡವನ್ನು
ನಿರ್ಮಿಸುವುದು ಉತ್ತಮ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಮತ್ತು ಸಬ್ಸಿಡಿ ಹಣ ಯಾವಾಗ ಸಿಗುತ್ತೆ ಅಂತ ನೆಕ್ಸ್ಟ್ ಒನ್. ಸಬ್ಸಿಡಿ ಹಣ ನಿಮಗೆ ಯಾವಾಗ ಸಿಗುತ್ತದಪ್ಪ ಅಂತ ಹೊಂಡ ನಿರ್ಮಾಣ ಮತ್ತು ಪರಿಕರಣಗಳ ಅಳವಡಿಕೆ ಪೂರ್ಣಗೊಂಡ ನಂತರ. ಅಂದ್ರೆ ನೀವು ಎಲ್ಲ ಕೃಷಿ ಹೊಂಡ ಹೊಡೆದ ಮೇಲೆ GPS ಮಾಡ್ತಾರೆ ರೀ, ಫೋಟೋ ಹೊಡ್ಕೊಂಡು ಆದ್ಮೇಲೆ ನಿಮಗೆ ಹಣ ಬರುತ್ತೆ ರೀ, ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ನೀವು ಬ್ಯಾಂಕ್ ಪಾಸ್ಬುಕ್ ಯಾವ್ದು ಕೊಟ್ಟಿರ್ತಾರಲ್ಲ ಅದಕ್ಕೆ ಹಣ ಬರುತ್ತದೆ. ಈ ಆಧಾರ್ ಶೇಡಿಂಗ್ ಮುಖಾಂತರ ನಿಮಗೆ ಡೈರೆಕ್ಟ್ ಹಣ ಕೂಡ ಬರುತ್ತದೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕಿಗೆ ಕೂಡ ಬರುತ್ತೆ. ಎರಡರಲ್ಲಿ ಒಂದು ಕಂಪಲ್ಸರಿ ಬೀಳುತ್ತೆ. ಮತ್ತು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.